ಇದು ದಬ್ಬೆ ಫಾಲ್ಸು. ಇಲ್ಲಿ ತುಂಬ ಹಾವುಗಳಿದೆ. ಅಲ್ಲಿ ನೋಡಿ ಪೊರೆ ಕಾಣಿಸ್ತಾ ಇದೆಯಾ? ಹೋಗಿದ್ದು ಆ ಕಡೆ ಯಾರು ಹೋಗಿದ್ದು ಕಾಣಿಸ್ತಾನೆ ಇಲ್ಲ. ಹತ್ತದು ನೋಡಿ ಹಿಂಗಿದೆ. ಟೈಮ್ ಈಗ 10:30 ಆಗಿದೆ. ದಬ್ಬೆ ಫಾಲ್ಸ್ ಕಡೆ ಇವತ್ತು ಹೋಗ್ತಾ ಇರೋದು. ಟ್ರೆಕ್ಕಿಂಗ್ ಸ್ಟೇ ಜೊತೆ ಮತ್ತೆ ಫುಲ್ ಗದ್ದೆ ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಹೌದು, ಇದಾಗಲಿಲ್ಲ ಇನ್ನು, ಇದೇನು ಶುರು ಅಷ್ಟೇ. ಎಲ್ಲ ನಿಧಾನಕ್ಕೆ ಬನ್ರಪ್ಪ. ನೋಡಿ ಹಿಂಗಿದೆ ಟ್ರೇಲು. ಅಲ್ಲಿ ಡೌನ್ ಇಳಿಬೇಕು. ಬರ್ತೀನಿ ರೀ, ಅಲ್ಲೇ ರೀ, ಗ್ಯಾಪ್ ಬಿಡ್ಬೇಡ ಚಂದನ್. ಮಾಡಿ ಬರ್ತೀನಿ. ಬೇಡ ಹಂಗಲ್ಲ, ಹಿಂಗೆ ತಿರ್ಗ್ಬೇಕು ನೀವು. ಆ್ಯಕ್ಚುಲಿ ಹಿಂಗೆ ತಿರ್ಗಬೇಕು. ತಿರುಗಿ ಲೆಫ್ಟ್ ಸೈಡ್ನಲ್ಲಿ ಏನಾದ್ರು ಹೋಲ್ಡ್ ಮಾಡಿ, ರೈಟ್ ಸೈಡ್ನಲ್ಲಿ ಬೇರೆ ಹೋಲ್ಡ್ ಮಾಡಿ ಕೆಳಗಡೆ. ಹಾಂ ಈಗ ಇಳಿರಿ. ಗಟ್ಟಿ ಇದೆ, ಬೇರೆಲ್ಲ ಗಟ್ಟಿ ಇದೆ. ಯಾವುದು ನೋಡಿ ಇಟ್ಕೊಳ್ಳಿ ಗಟ್ಟಿ ಇರೋದನ್ನ. ಈಗ ಇಳಿಬೋದು. ಸೊ ಇದು ಟ್ರೇಲ್ ಸ್ವಲ್ಪ ಡಿಫಿಕಲ್ಟ್ ಆಗಿದೆ. ಸೊ ಅಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. So 15 minutes into the trek. ಇನ್ನೂ ಒಂದು 10% ಕಂಪ್ಲೀಟ್ ಆಗಿಲ್ಲ. 15 minutes ಆಗಿದೆ. ಸೊ ಪಾತ್ ಈ ಥರ ಇದೆ ನಮಗೆ. ಇಲ್ಲಿಂದ ಬಂದು ಇಲ್ಲಿ ಹೋಗ್ಬೇಕು. ಒಂದ್ಸರಿ ಸ್ಲಿಪ್ ಆಯಿತು ಆಗಲೇ. ಸೊ ತುಂಬ ನಿಧಾನಕ್ಕೆ ಹೋಗಬೇಕು. ದಬ್ಬೆ ಫಾಲ್ಸ್ ಟ್ರೆಕ್ ಮಾಡ್ರೇಟ್ ಅಂತಲೇ ಹೇಳೋಕ್ಕಾಗಲ್ಲ, ಡಿಫಿಕಲ್ಟಿನೇ ಇದೆ ಲೆವೆಲು. ಸೊ ಎಕ್ಸ್ಪೀರಿಯನ್ಸ್ ಇದ್ದು ಪ್ರಿಪೇರ್ ಆದ್ರೇ ಬರೋಕ್ಕಾಗೋದು. ಎಕ್ಸ್ಟ್ರೀಮ್ ಇತ್ತು. ಫಸ್ಟ್ ಟೈಮ್ ರೋಪ್ ಇಟ್ಕೊಂಬರೋ ಎಕ್ಸ್ಪೀರಿಯೆನ್ಸು ನೋಡಿ. ಇನ್ನೂ ಹೋಗ್ತಾನೆ ಇದೆ ಕೆಳಗಡೆ. ಫೈನಲಿ ವಾಟರ್ ಫಾಲ್ಸ್, ದಬ್ಬೆ ಫಾಲ್ಸ್ ನೋಡಿ.
ಹತ್ತಕ್ಕೆ ತುಂಬ ಕಷ್ಟ ಇದೆ. ಸೊ ನನ್ನ ಕಸಿನ್ ಹತ್ತ ಇರೋದು. ಹಿಂದೆ ಲೀನ್ ಮಾಡು. ವೆಯ್ಟ್ ಹಿಂದೆ ಲೀನ್ ಮಾಡಬೇಕು. ವೆಯ್ಟ್ ಹಿಂದೆ ಲೀನ್ ಮಾಡು. ಗೊತ್ತು ವೆಯ್ಟ್ ಹಿಂದೆ ಲೀನ್ ಮಾಡಬೇಕು. ಎರಡು ಕೈ ಇಟ್ಕೋ. ಬಾ ಹಾಂ ಅಷ್ಟೇ ಬಾ. ಎರಡು ಕೈಲಿ ಇಟ್ಕೋಬೇಕು. ಹಗ್ಗ ಬಿಡ್ಬೇಡ್ವು. ನೀವು ಹತ್ಬೇಕಂದ್ರೆ ಹಗ್ಗ ಮಾತ್ರ ಬಿಡಬೇಡಿ. ಇವನ್ ಬಿಟ್ಟ ಅಂತ ನೀವು ಬಿಡಬೇಡಿ. ಇವ್ರು ನೋಡಿ ಕರೆಕ್ಟಾಗಿ ಬರ್ತಾ ಇದ್ದಾರೆ. ಹಗ್ಗ ಮಾತ್ರ ಬಿಡಬಾರ್ದು. ನಿಮ್ಮ ಬಾಡಿ ಹಿಂದೆ ಲೀನ್ ಮಾಡಿಕೊಂಡು ಬ್ಯಾಕ್ವರ್ಡ್ಸ್ ಹತ್ಬೇಕು. ನೋಡಿ ಈಸಿಯಾಗಿ ಹತ್ಬಿಟ್ಟು ಇವರು. ನಮ್ಮ ಗೈಡ್ ಅವರು ಹಾಯ್ ಹಲೋ ಮಾಡಿ. ಕೊನೆಗೂ ಮುಗಿಸಿದೆವು. ಮೋಸ್ಟ್ ಅವೈಟೆಡ್ ಟ್ರೆಕ್ ಆಫ್ ದ ಇಯರ್ ಫಾರ್ ಅಸ್. ದಬ್ಬೆ. ಫೈನಲಿ ಟ್ರೆಕ್ ಆಯಿತು ನಮ್ಮದು. ದಬ್ಬೆ. ಈ ಫ್ಲಾಗ್ ನೋಡಿದ್ರೆ ಬ್ಯಾಕ್ ಟು ಬೇಸ್. ಎಲ್ಲಿ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಗೆ